ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಗಫೂರ್ ಸಾಬ್. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಹಾಲಿಂಗ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾವು ಅಧ್ಯಾಯ 1 ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳಲ್ಲಿ ಮೆಗ್ನೀಸಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸಿದಾಗ ಏನಾಗುತ್ತದೆ ಎಂದು ಪ್ರಯೋಗ ಮಾಡೋಣ. ಪ್ರಯೋಗಕ್ಕೆ ಬೇಕಾಗುವ ಉಪಕರಣಗಳು: ಮಧ್ಯಸಾರ ದೀಪ, ಇಡಿಕೆ, ಮೆಗ್ನೀಸಿಯಂ ಪಟ್ಟಿ, ಕಡ್ಡಿ ಪೆಟ್ಟಿಗೆ, ಕನ್ನಡಕ. ಇದನ್ನು ಮೆಗ್ನೀಸಿಯಂ ಅತಿ ಹೆಚ್ಚು ಬೆಳಕು ಬರುವುದರಿಂದ ಉಪಯೋಗಿಸುತ್ತವೆ. ಪ್ರಯೋಗವನ್ನು ಪ್ರಾರಂಭಿಸೋಣ. ಈ ಪ್ರಯೋಗ ಪ್ರಾರಂಭಿಸೋಕೆ ನಮಗೆ ಮೊದಲನೇದಾಗಿ ಮಧ್ಯಸಾರ ದೀಪ ಬೇಕು ಮತ್ತು ಮಧ್ಯಸಾರ ದೀಪ ಕಡ್ಡಿ ಪೆಟ್ಟಣಿಗೆ ಇದನ್ನು ಉರಿಸೋಣ. ಮೊದಲು ಕಣ್ಣಿಗೆ ಸುರಕ್ಷತೆಗಾಗಿ ನಾವು ಕನ್ನಡಕವನ್ನು ಧರಿಸಬೇಕು. ಮೆಗ್ನೀಸಿಯಂ ಪಟ್ಟಿಯನ್ನು ಇಡಿಕೆಯ ಮುಖಾಂತರ ಹಿಡಿದುಕೊಂಡು ಆಕ್ಸಿಜನ್ ಅಲ್ಲಿ ಉರಿಸೋಣ. ಸ್ನೇಹಿತರೆ, ಈಗಾಗಲೇ ನಾವು ನೋಡಿದ ಹಾಗೆ ಈ ಕ್ರಿಯೆಯಲ್ಲಿ ನಾವು ಮ್ಯಾಗ್ನೀಸಿಯಂ ಜೊತೆ ಆಕ್ಸಿಜನ್ ವರ್ತಿಸಿ ಮ್ಯಾಗ್ನೀಸಿಯಂ ಆಕ್ಸೈಡ್ ಅನ್ನು ಉಂಟು ಮಾಡುತ್ತದೆ. ಅದು ಹೇಗಿರುತ್ತದೆ ಎಂದು ನಾವು ನೋಡೋಣ. ಬಿಳಿ ಬಣ್ಣದಲ್ಲಿ ಇರುತ್ತದೆ. ಇದನ್ನು ರಾಸಾಯನಿಕವಾಗಿ ಸಮೀಕರಣದಲ್ಲಿ ಈ ರೀತಿ ಹೇಳುತ್ತೇವೆ: 2mg plus O2 gives rise to 2mgO. ಧನ್ಯವಾದಗಳು. ಮಕ್ಕಳೇ, ನಿಮ್ಮ ಸ್ನೇಹಿತರು ಇಂದು ಒಂದು ಚಟುವಟಿಕೆಯನ್ನು ಮಾಡಿದರು. ಸೊ ನೀವೆಲ್ಲ ಅದನ್ನು ವೀಕ್ಷಣೆ ಮಾಡಿದಿರಿ. ಸೊ ಈ ಚಟುವಟಿಕೆಯಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳ್ತೀರಿ, ಉತ್ತರ ಹೇಳ್ತೀರಿ. ಓಕೆ. ಈಗ ಮೆಗ್ನೀಷಿಯಂ ತಂತಿನ ತಗೊಂಡು ಅವರು ಮಧ್ಯಸಾರ ದೀಪಕ್ಕೆ ಹಿಡಿದು ಗಾಳಿ ಜೊತೆ ವರ್ತಿಸ್ಲಿಕ್ಕೆ ಮಧ್ಯಸಾರ ದೀಪಕ್ಕೆ ಏಕೆ ಹಿಡಿಬೇಕು? ಮೆಗ್ನೀಷಿಯಮ್ಮು ಕಾಸಿದಾಗ ಆಮ್ಲಜನಕದೊಡನೆ ವರ್ತಿಸುತ್ತದೆ. ಅದಕ್ಕೆ ತಾಪ ಬೇಕಾಗ್ತದ. ಆದ್ದರಿಂದ ನಾವು ಮಧ್ಯಸಾರ ದೀಪದಿಂದ ತಾಪವನ್ನು ಕೊಡ್ತಾ ಇದ್ದೀವಿ. ಗೊತ್ತಾಯ್ತಲ್ವಾ? ಎಸ್. ಇಲ್ಲಿ ಯಾವುದೇ ಒಂದು ವಸ್ತು, ಮೆಗ್ನೀಷಿಯಂ ಅಂತ ಅಷ್ಟೇ ಅಲ್ಲ, ಯಾವುದೇ ಒಂದು ವಸ್ತು ಉರಿತಾ ಇದೆ ಅಂತ ಹೇಳಿದ್ರೆ ಏನರ್ಥ? ಅದು ವೆರಿ ಗುಡ್, ಅದು ಆಮ್ಲಜನಕದೊಡನೆ ಸೇರ್ತಾ ಇದೆ ಅಂತ ಅರ್ಥ ಅಲ್ವಾ? ನೀವು ಯಾವುದೇ ವಸ್ತುವನ್ನ ಸುಟ್ಟರೂ ಕೂಡ ಅದು ಉರಿತಾ ಇದೆ ಅಂತ ಹೇಳಿದ್ರೆ ನಿಸರ್ಗದಲ್ಲಿರುವ ಆಮ್ಲಜನಕದೊಡನೆ ಅದು ಬೆರೆತ್ಕೊಳ್ತಾ ಇದೆ ಅಂತ ಅರ್ಥ. ಹಾಗಾಗಿ ನಾವಿಲ್ಲಿ ಗಮನಿಸ್ಬೋದು, ಮೆಗ್ನೀಷಿಯಂ ತಂತಿ ಇತ್ತು. ಮೆಗ್ನೀಷಿಯಂ ತಂತಿಯನ್ನ ನಾವು ಗಾಳಿಯಲ್ಲಿರುವ ಆಕ್ಸಿಜನ್ ಜೊತೆ ವರ್ತಿಸ್ಬಿಟ್ಟಿವಿ, ತಾಪ ಕೊಡ್ತೀವಿ. ಇದಕ್ಕೆ ಮೆಗ್ನೀಷಿಯಂ ಆಕ್ಸೈಡ್ ಆಯ್ತು. ನೋಡಿ, ಫಸ್ಟ್ ತಗೊಂಡದ್ದು ಈ ವಸ್ತು, ನಾವು ಈ ವಸ್ತುವನ್ನು ತಗೊಂಡಿ ನಾವು ಫಸ್ಟ್ ಅನ್ನ. ಬಟ್ ಆಗಿದ್ದು ಈ ವಸ್ತು, ಹೊಸ ವಸ್ತು. ಸೊ ಹಾಗಾಗಿ ನಾವು ರಾಸಾಯನಿಕ ಕ್ರಿಯೆಗಳಲ್ಲಿ ಹೊಸ ವಸ್ತು ಉಂಟಾಗುತ್ತೆ ಅಂತ ಹೇಳ್ತಾ ಇರ್ತೀವಿ ಯಾವಾಗ್ಲೂ. ರಾಸಾಯನಿಕ ಕ್ರಿಯೆ ಅಂತ ಹೇಳಿದ್ರೆ ಯಾವುದೇ ಒಂದು ಕ್ರಿಯೆಯಲ್ಲಿ ಹೊಸ ವಸ್ತು ಉಂಟಾದ್ರೆ ಅದನ್ನ ರಾಸಾಯನಿಕ ಕ್ರಿಯೆ ಅಂತ ಹೇಳಿ ಕರಿತೀವಿ. ಪುನೀತ್, ಗೊತ್ತಾಯ್ತಲ್ವಾ? ಎಸ್. ಈ ಪ್ರಯೋಗ ಅರ್ಥ ಆಯ್ತಲ್ವಾ? ಎಸ್.